ನೋಡಿ, ಇದೊಂದು ಕ್ವಾಲಿಟಿ ಬೇರೆ ಅದ ನೋಡಿ ಗಣಿತ. ಇದೊಂದು ಪ್ರಕಾರ ಹೆಂಗಿರ್ತಾವ ಗಣಿತಗಳು ತಿಳ್ಕೊಬೇಕು. ಒಂದು ಚಾಕ್ ಪೀಸ್ ಡಬ್ಬಿ 7 ಸೆಂಟಿಮೀಟರ್ ಉದ್ದ, 5 ಸೆಂಟಿಮೀಟರ್ ಅಗಲ, 3 ಸೆಂಟಿಮೀಟರ್ ಎತ್ತರ ಇದೆ. 49 ಸೆಂಟಿಮೀಟರ್ ಉದ್ದ, 25 ಸೆಂಟಿಮೀಟರ್ ಅಗಲ, 15 ಎತ್ತರದ ಡಬ್ಬಿಯಲ್ಲಿ ಎಷ್ಟು ಚಾಕ್ ಪೀಸ್ ಡಬ್ಬಿಗಳನ್ನು ತುಂಬಬಹುದು? ಇದು ನವೋದಯದಾಗೂ ಬಿದ್ದದ, ಇದು ಸೈನಿಕ್ ಸ್ಕೂಲ್ನಾಗೂ ಬಿದ್ದದ. ಚಂದಂಗೆ ವಿಚಾರ ಮಾಡಿ ಮಾಡಿ. ಆ ರಟ್ಟಿನ ಡಬ್ಬಿ ಗಾತ್ರ ದೊಡ್ಡದದ ನೋಡಿ. ಅದನ್ನು ಆ ರಟ್ಟಿನ ಡಬ್ಬಿಯ ಘನಫಲಕ್ಕೆ ಚಾಕ್ ಪೀಸ್ ಡಬ್ಬಿಯ ಘನಫಲದಿಂದ ಭಾಗಿಸಿದ್ರಿ ಅಂತಂದ್ರೆ ನಿಮಗೆ ಆ ಡಬ್ಬಿಯಲ್ಲಿ ತುಂಬಬೇಕಾದ ಡಬ್ಬಿಗಳ ಸಂಖ್ಯೆ ಸಿಗ್ತದೆ. ಇಲ್ಲಿ ಎರಡು ಆಯತಾಕಾರವು ಅಂದರೆ ಉದ್ದ ಅಗಲ ಎತ್ತರಗಳಲ್ಲಿ ಹೆಚ್ಚು ಕಡಿಮೆ ಇರೋದರಿಂದ ಸರಳದ ಡಬ್ಬಿಗಳ ಸಂಖ್ಯೆ ನೀವು ಮಾಡಿರಿ ಅಂತ ತಿಳ್ಕೊಂಡು ಚಾಕ್ ಪೀಸ್ ಡಬ್ಬಿಗಳ ಸಂಖ್ಯೆ ಬರೋಬರಿ. ಚಾಕ್ ಪೀಸ್ ಮಾಡಬೇಡ, ಡಬ್ಬಿಗಳ ಸಂಖ್ಯೆ ಅಷ್ಟೇ ಬರೀತನು. ಡಬ್ಬಿಗಳ ಸಂಖ್ಯೆ ಬರೋಬರಿ. ಅತಿ ದೊಡ್ಡ ಗಾತ್ರ ಯಾವುದು ಇದರಾಗ? ಡಬ್ಬಿಯ ಘನಫಲ. ಯಾವ್ದು ರಟ್ಟಿನ 25 ಅಗಲ ಇರುವ ಎತ್ತರದ ಪೆಟ್ಟಿಗೆಯ ಘನಫಲ. ಪೆಟ್ಟಿಗೆಯ ಘನಫಲ ಸರ್ವಾಸ ಭಾಗಲೆ ಚಾಕ್ ಪೀಸ್ ಡಬ್ಬಿಯ ಘನಫಲ. ಚಾಕ್ ಪೀಸ್ ಡಬ್ಬಿಯ ಘನಫಲದಿಂದ ಭಾಗಿಸ್ರಿ ಬರ್ತದೆ. ಮಾನಗಳು ಎಚ್ಚರಿಕೆಯಿಂದ ಇರಲಿ. ಘನಫಲ ಓಕೆ. ಡಬ್ಬಿಯ ಘನಫಲ ಎಷ್ಟದ? 49 ಸೆಂಟಿಮೀಟರ್ ಅದ. 49 ಸೆಂಟಿಮೀಟರ್, 25 ಸೆಂಟಿಮೀಟರ್, ಆಮೇಲೆ 15 ಸೆಂಟಿಮೀಟರ್ ಡಿವೈಡೆಡ್ ಬೈ ಡಬ್ಬಿಯ ಘನಫಲ ಎಷ್ಟದ? 7 ಸೆಂಟಿಮೀಟರ್ ಗುಂಡ್ಲೆ 5 ಸೆಂಟಿಮೀಟರ್ ಗುಂಡ್ಲೆ 3 ಸೆಂಟಿಮೀಟರ್. ಇದು ಡಬ್ಬಿಯ ಘನಫಲ. ಉದ್ದ ಗುಂಡ್ಲೆ ಅಗಲ ಗುಂಡ್ಲೆ ಎತ್ತರ. ಇದು ಚಾಕ್ ಪೀಸ್ ಡಬ್ಬಿಯ ಘನಫಲ. 7 ಒಂದಲೆ 7 ಏಳೆ, 5 ಒಂದಲೆ 5 ಐದ್ಲೆ, 3 ಒಂದಲೆ 3 ಐದ್ಲೆ, 5 ಐದ್ಲೆ 25 25 ಏಳೆ 175 ಡಬ್ಬಿಗಳು. ಉತ್ತರ ಬರೋಬ್ಬರಿ 175 ಡಬ್ಬಿಗಳು. 175 ಡಬ್ಬಿಗಳು. 175 ಡಬ್ಬಿಗಳ ಸಂಖ್ಯೆ ಉತ್ತರ ಸಂಖ್ಯೆ ಬಿ. ಭಾಳ ಸರಳ ಲೆಕ್ಕ ಇರ್ತಾವ. ಆದ್ರೆ ಎಲ್ಲ ನಮಗೆ ಒಂದೊಂದು ಮಾದರಿ ಕೊಟ್ಟಿರ್ತಾವ. ಅಷ್ಟು ತಿಳ್ಕೊಂಡ್ಬಿಟ್ರೆ ನೀವು ಎಲ್ಲ ಗಣಿತ ಮಾಡ್ತೀರಿ, ನನಗೆ ಗೊತ್ತು.